ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ನಿಫ್ಟಿ 50 ಟ್ರೇಡ್ 26,000 ಪುಟ್ ಆಗಿದೆ. ಸೊ ಜಸ್ಟ್ 3 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. 120 ಪಾಯಿಂಟ್ಸ್ ಟಾರ್ಗೆಟ್ ಇದೆ. ಆಲ್ಮೋಸ್ಟ್ 1:32 ರಿಸ್ಕ್ ರಿವಾರ್ಡ್ ರೇಷಿಯೋ. ಸೊ ಎಂಟ್ರಿ ಮಾಡಿದ್ದೆ ಇವತ್ತು 2 ಟ್ರೇಡ್ಸ್ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ ನಿಮ್ಗೆ ಕ್ಲಾರಿಟಿ ಬರುತ್ತೆ ಯಾಕೆ ಎಂಟ್ರಿ ಮಾಡಿದ್ದೀನಿ ಅಂತ. ಸೊ ಎಂಟ್ರಿ ಮಾಡಿದ್ದೆ, ಚೆನ್ನಾಗಿ ಮೊಮೆಂಟಮ್ ಆಗ್ತಾ ಇತ್ತು. ಸೊ ಪರವಾಗಿಲ್ಲ, ಆಗ್ತಾನೆ ಇತ್ತು, ಮೇಲೆ ಮೇಲೆ ಹೋಗ್ತಾ ಇತ್ತು. ಗ್ರೀನ್ ಕಲರ್ ಕ್ಯಾಂಡಲ್ ಮತ್ತೆ ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಾ ಇತ್ತು. ಸೊ ಲೈವ್ ಮಾರ್ಕೆಟ್ ಅಲ್ಲಿ ನೀವೇನ್ ಮಾಡ್ತೀರಿ ಹೇಳಿ? ಈ ರೀತಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಾ ಇರುತ್ತೆ, ರೆಡ್ ಕಲರ್ ಕ್ಯಾಂಡಲ್ ಬರುತ್ತೆ, ಈ ರೀತಿ ಒಂದೇ ಸತಿ ಶೂಟ್ ಮಾಡುತ್ತೆ. ಅವಾಗ ನೀವೇನ್ ಮಾಡ್ತೀರಾ ಹೇಳಿ? ಖಂಡಿತ ನಿಮ್ಮ ಒಂದು ಎಮೋಷನಲ್ ಕಂಟ್ರೋಲ್ ಆಗಲ್ಲ, ಖಂಡಿತ ಎಕ್ಸಿಟ್ ಆಗ್ತೀರಾ. ಸೊ ಆದ್ರೆ ನೋಡಿ, ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಹೋಲ್ಡ್ ಮಾಡಿದ್ರು 2.5 ಅವರ್ಸ್. ನಾನು ಏನು ಟ್ರೇಡ್ ಮಾಡಿರ್ತೀನಿ ಸೇಮ್ ಟ್ರೇಡ್ ನನ್ನ ಸ್ಟೂಡೆಂಟ್ಸ್ ಸಹ ಮಾಡಿದ್ರು, ಹೋಲ್ಡ್ ಮಾಡಿದ್ರು ನಾನು ಹೋಲ್ಡ್ ಮಾಡೋ ತನಕ. ಸೊ ತುಂಬಾ ಖುಷಿ ಆಯ್ತು. ಇದುವರೆಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ರೀತಿ ಏನಾದ್ರು ಗ್ರೀನ್ ಕಲರ್ ಕ್ಯಾಂಡಲ್ ಬಂದ್ರೆ ಎಕ್ಸಿಟ್ ಆಗೋರು ಇದ್ದಾರೆ. ಸೊ ಆದ್ರೆ ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಅಂತ ಇರೋರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಆಗಿರೋದು. ಸೊ ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅದು ನಿಮ್ಗೂ ಸಹ ಗೊತ್ತು. ನಾನು ಟಾರ್ಗೆಟ್ ಬಂದ್ರೆ ಟಾರ್ಗೆಟ್ ತಗೊಳ್ಳೋದು, ಸ್ಟಾಪ್ ಲಾಸ್ ಬಂದ್ರೆ ಸ್ಟಾಪ್ ಲಾಸ್ ತಗೊಳ್ಳೋದು. ದಟ್ ಇಸ್ ಮೈ ಪ್ರಿನ್ಸಿಪಲ್ ಅಥವಾ ನನ್ನ ಒಂದು ಟ್ರೇಡಿಂಗ್ ಸ್ಟೈಲ್. ಸೇಮ್ ನನ್ನ ಸ್ಟೂಡೆಂಟ್ಸ್ ಸಹ ಹಾಗೆ ಮಾಡ್ತಾ ಇದ್ದಾರೆ, ನೀವು ಸಹ ನೋಡ್ಬೋದು. ಸೊ ಇದೇ ರೀತಿ ನಿಮ್ಗೂ ಸಹ ಹೇಳ್ಕೊಡ್ತೀವಿ. ಇದು ಆಲ್ಮೋಸ್ಟ್ 1:10 ಹೋಗಿತ್ತು. 1:10, ಈವನ್ 1:10 ಸಹ ನಾನು ಬುಕ್ ಮಾಡಿಲ್ಲ. ಬಿಕಾಸ್ ಮೈ ಇಂಟೆನ್ಷನ್ ವಾಸ್ ವೆರಿ ಬಿಗ್. ಸೊ ನಮ್ಗೆ 30 ಪಾಯಿಂಟ್ಸ್ ಬೇಕಾ 100 ಪಾಯಿಂಟ್ಸ್ ಬೇಕಾ ಹೇಳಿ? 100 ಪಾಯಿಂಟ್ಸ್ ಬೇಕು. ಸೊ ಹಾಗಾಗಿ 100 ಪಾಯಿಂಟ್ಸ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಈವನ್ ಸ್ಟಾಪ್ ಲಾಸ್ ಇಟ್ಟಾದ್ರೆ ಜಸ್ಟ್ 3 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಾಯ್ತು. ಇದು ಎರಡನೇ ಟ್ರೇಡ್ ಆಗಿರುತ್ತೆ, 6 ಪಾಯಿಂಟ್ ಸ್ಟಾಪ್ ಲಾಸ್ ಇರೋದು. ಸೊ ಈ ಒಂದು ಟ್ರೇಡ್ ಸಹ ಸ್ಟಾಪ್ ಲಾಸ್ ಇಟ್ಟಾಯ್ತು. ಟೋಟಲ್ ಇವತ್ತು 9 ಪಾಯಿಂಟ್ಸ್ ಏನೋ ಲಾಸ್ ಆಗಿದೆ. ಸೊ 9 ಪಾಯಿಂಟ್ಸ್ ಅನ್ನೋದು ತುಂಬಾ ಚಿಕ್ಕದು. ಸೊ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ 30-50 ಪಾಯಿಂಟ್ಸ್ ಕೊಡ್ತಾರೆ, ಅದರಲ್ಲಿ 9 ಪಾಯಿಂಟ್ಸ್ 2 ಟ್ರೇಡ್ಸ್ಗೆ ತುಂಬಾ ಚಿಕ್ಕ ಸ್ಟಾಪ್ ಲಾಸ್. ಸೊ ಇದೇ ರೀತಿ ನಿಮ್ಗೂ ಸಹ ಹೇಳ್ಕೊಡ್ತೀವಿ. ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು.